ಇವಾಗ ವೀಕ್ಷಕರು ನಾನು ಎಲ್ಲ ಸೋಂಪು ಒಂದು 1/4 ಟೀ ಸ್ಪೂನ್ ಅಷ್ಟು. ಇದು ನಾನು ಮಾಡಿರೋದು, ಇದು ಯಶವಂತ್ ಮಾಡಿರೋದು. ಬನ್ನಿ ತಿಂದೆ ತಾನೆ, ಚೆನ್ನಾಗಿತ್ತು ತಾನೆ. ನಾನು ಕಷ್ಟ ಬಿದ್ದು ಮಾಡಿದೆ, ಅದೆಲ್ಲ ಅವಶ್ಯಕತೆ ಇಲ್ಲಮ್ಮ. ಯೂಸ್ ಮಾಡ್ಕೊಂಡ್ಲ ಪ್ರಭು, ನೀವು ಕೊಟ್ಟಿರೋ ಅದನ್ನ ಟೈಮ್ನ. ಸೊ ಇದು ಇಲ್ಲೇ ಇರ್ಲಾ ಇಲ್ಲ ಇಲ್ಲಿ ಶಿಫ್ಟ್ ಮಾಡ್ಲಾ? ನೀವ್ ಹೇಳಿ, ದೊಡ್ಡವ್ರು ಹೇಳಿ. ಅಲ್ಲ, ಹೊಸ ಪ್ರತಿಭೆಗಳನ್ನ ನಿನ್ ಕಂಫರ್ಟಬಲ್, ಯಾಕಂದ್ರೆ ಹೊಸಬ್ರಿಗೆ ಅವ್ರ ಕಂಫರ್ಟ್ ಝೋನ್ ಕೊಡಬೇಕು. ಅದಕ್ಕೆ ನಿನ್ ಕಂಫರ್ಟ್ ಝೋನು ನೆಕ್ಸ್ಟ್ ಮಾಡು. ಓಕೆ, ನಾನು ನನ್ನ ವ್ಲಾಗಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವಾಗ ಇವ್ರ ಪಾರ್ಟ್ ಮುಗಿದೋಗಿದೆ. ಇವ್ರದ್ದು ಏನಿದ್ರು ರಿವ್ಯೂ ಲಾಸ್ಟಲ್ಲೇ ನಾನು ಇಂಟರ್ಫಿಯರ್ ಮಾಡಿಸಲ್ಲ. ಸೊ ಇವಾಗ ಏನಂದರೆ ನಾನು ಮಾಡ್ತಾ ಇರೋದು ಒಂದು ಡ್ರೈ ಚಿಕನ್ನು. ಅದು ಗ್ರೇವಿ ಥರನೂ ಮಾಡ್ಕೋಬೋದು, ಡ್ರೈಯೂ ಮಾಡ್ಬೋದು. ಸೊ ಆ ಡ್ರೈ ಚಿಕನ್ಗೆ ಇಲ್ಲ ಗ್ರೇವಿ ಚಿಕನ್ ಒಂದು ಪೌಡರ್ ಮಸಾಲ ರೆಡಿ ಮಾಡಬೇಕು. ಇದನ್ನು ನಾನು ಪ್ರೀವಿಯಸ್ ಯಾವಾಗೋ ಒಂದು ಮಾಡಿದ್ದೀನಿ. ಅದರಲ್ಲಿ ಚಿಕನಲ್ಲಿ ಯಾವುದೇ ಚಿಕನ್ ಥರನೇ ಇದೂ ಆ ಪೌಡರ್ ಒಂದು ಆ್ಯಡ್ ಮಾಡಿದ್ದೆ ಆ ಚಿಕನ್ಗೆ. ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ವಿಡಿಯೋದು ಅಂತ ಹೇಳಿದ್ದೆ. ಅದನ್ನು ಇವಾಗ ಆ ಪೌಡರ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಕ್ವಿಕ್ಕಾಗೆ ತೋರಿಸ್ತೀನಿ. ಬನ್ನಿ ನೋಡಿ. ಇವಾಗ ಇದನ್ನ ಏನು ಬೈದೆ ಅವತ್ತಿರುತ್ತೆ, ಎಷ್ಟು ಯೂಸ್ ಆಗುತ್ತೆ ಅಂತ ನಿಮಗೆ ಲೈವ್ ಆಗಿ ಡೆಮೋ ತೋರಿಸ್ತೀನಿ. ಬೈಯಕ್ಕೆ ಮಾತ್ರ ಬರುತ್ತೆ ರೀ ಏನಾದರೂ ತೊಗೊಂಡ್ರೆ ಈ ಮನುಷ್ಯನಿಗೆ. ಸೊ ನಾನು ಏನು ಮಾಡ್ತೀನಿ ಇವಾಗ, ಬ್ಯಾಡಗಿ ಮೆಣಸಿನ್ಕಾಯಿ ಫಸ್ಟು ರೋಸ್ಟಿಗೆ ಹಾಕ್ಕೊತಾ ಇದ್ದೀನಿ, ಒಂದು 10ರಿಂದ 11. ಆಮೇಲೆ 10 ಖಾರದ ಮೆಣಸಿನ್ಕಾಯಿ. ಏನಿದು, ಏನು ಮೆಣಸಿನ್ಕಾಯಿ? ಗುಂಟೂರು. ಇದು ಬ್ಯಾಡಗಿ ಮತ್ತು ಗುಂಟೂರು ಎರಡು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಮಾಡ್ತೀಯೋ ಊಸ್ಟ್ ಮಾಡ್ತೀಯೋ ಅಡುಗೆನ ಗೊತ್ತಿಲ್ಲ ಗುರು. ನಾನು ಯಾವತ್ತೂ ಊಸ್ಟ್ ಮಾಡಿಲ್ಲ ನಿಮ್ಮ ಥರ. ನಮ್ಮ ಥರ ಇವಾಗ ವೀಕ್ಷಕರು ನಾನು ಎಲ್ಲ ನೋಡ್ತೀನಿ. ಊಸ್ಟ್ ಮಾಡೋಕೆ ನಾನೇನು ಯಾವಾಗಲೂ ಮಾಡಲ್ವಲ್ಲ. ನೀನು ನಂಗೆ ಉಪಕಾರ ಹಾಕೋದು, ಉಪ್ಪು ಜಾಸ್ತಿ ಹಾಕೋದು. ಉಪಕಾರ. ಸೊ ಲೈಟ್ಗೆ ಇದು ಬಿಸಿ ಮಾಡ್ಕೋಬೇಕು ಆಯಿಲಲ್ಲಿ. ಇದು ಪೌಡರ್ ನೀವು ಚಿಕನ್ಗೆ ಎಷ್ಟು ಬೇಕು ಖಾರ ತಕ್ಕವಾಗೆ ನೀವು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಒಂದು ಸ್ಟೋರೇಜ್ ಮಾಡ್ಕೋಬೋದು. ಸುಮಾರು ದಿನ ಇರುತ್ತೆ ಈ ಪೌಡರ್ ಎಲ್ಲ. ನಾವು ರೋಸ್ಟ್ ಮಾಡ್ಕೊತಿರೋದ್ರಿಂದ ಗೊತ್ತಾಗುತ್ತಲ್ಲ ರೋಸ್ಟಿಂಗ್ ಅಂದರೆ, ಕೆಲವ್ರಿಗೆ ಗೊತ್ತಿರೋಲ್ಲ. ಇದು ಸಾಫ್ಟ್ ಇರ್ಬಾರ್ದು, ಸ್ವಲ್ಪ ಇದಾಗುತ್ತೆ, ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ. ಸೊ ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ. ಸೊ ಇದಾಗಿದೆ. ಸೊ ಇದನ್ನು ಶಿಫ್ಟ್ ಮಾಡಿಕೊಂಡೆ. ಧನಿಯಾ ಒಂದು 2 ಸ್ಪೂನಿಂದ 3 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ. ಸೊ ಇದು ರೋಸ್ಟ್ ಆಗಿದೆ, ಗೊತ್ತಾಗುತ್ತಲ್ಲ ಇದು ಧನಿಯಾದ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ರೋಸ್ಟ್ ಆದಮೇಲೆ ಇದನ್ನು ಶಿಫ್ಟ್ ಮಾಡ್ಕೊಂಬೇಡ. ಈಗ ನೆಕ್ಸ್ಟ್ ಬಂದೆ ಎಲ್ಲ ಡ್ರೈ ಐಟಮ್ಸ್, ಸ್ಪೈಸಸ್ಸು, ಚಕ್ಕೆ ಲವಂಗ, ಗೊತ್ತಾಯ್ತು, ಲವಂಗ, ಚಕ್ಕೆ ಲವಂಗ, ಏಲಕ್ಕಿ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇದೇನಂತಾರೆ ಮರಾಠಿ ಮೊಗ್ಗುನ, ಏನಿದು? ಸ್ಟೋನ್ ಫ್ಲವರ್ ಇಂಗ್ಲೀಷಲ್ಲಿ, ಏನು ಕನ್ನಡಲ್ಲಿ ಹೇಳ್ತಾರೆ. ಪಲಾವ್ಗೆ ಐಟಮ್ ಯೂಸ್ ಮಾಡ್ತೀವಲ್ಲ ಅದಿದು. ಸೋಂಪು ಒಂದು 1/4 ಟೀ ಸ್ಪೂನ್ ಅಷ್ಟು. ಇದು ಸ್ಟಾರ್ ಬರುತ್ತಲ್ಲ, ಸ್ಟಾರ್ ಅನಾಸಿನ್, ಸ್ಟಾರು 1-2 ಅಷ್ಟು ಹಾಕಿ. ಆಮೇಲೆ 1-2ರಿಂದ 3 ಪಲಾವ್ ಎಲೆ. ಹತ್ರ ಬನ್ನಿ ತೋರ್ಸೋಣ ಏನೇನು ಹಾಕಿದ್ದೀನಿ ಈಗ ಕರೆಕ್ಟ್ ನೋಡಿ. ಚಕ್ಕೆ ಲವಂಗ, ಏಲಕ್ಕಿ, ಜೀರಿಗೆ 1/4 ಟೀ ಸ್ಪೂನು, ಮೆಣಸು 1/4 ಟೀ ಸ್ಪೂನು, ಮತ್ತೆ ಸೋಂಪು 1/4 ಟೀ ಸ್ಪೂನು, 2-3 ಸ್ಟಾರ್ ಅನಾಸಿನ್, ಆಮೇಲೆ ಎಲೆ. ಇದು ನನಗೆ ಆ್ಯಕ್ಚುಲ್ ಆಗಿ ಏನು ಹೇಳ್ತಾ ಗೊತ್ತಿಲ್ಲ. ಇದು ಪಲಾವ್ ಯೂಸ್ ಮಾಡೋ ಐಟಮ್ ಸ್ಟೋನ್ ಫ್ಲವರ್ ಇಂಗ್ಲೀಷ್. ಸೊ ಇದೆಲ್ಲ ರೋಸ್ಟ್ ಮಾಡ್ಕೋಬೇಕು. ಹಿಂಗೆ ಪ್ರೊಸೀಜರ್ ತೋರ್ಸೋದು ಅಡುಗೆದು. ನೀನು ಇದೆಯಾ, ಅದು ಏನು ಮಾಡಿದ್ಯೋ, ಅದು ಏನು ಕತೆನೋ, ನಮ್ಮ ವೀಕ್ಷಕರು ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಇದು ರೋಸ್ಟ್ ಆಯ್ತು. ಇವಾಗ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಇದು ಆರಕ್ಕೆ ಬಿಡೋಣ. ಓಕೆ, ಆರಕ್ಕೆ ಬಿಡೋ ಟೈಮಲ್ಲಿ ನಾನು ಇದೇನಕ್ಕೆ ಅಂತ ಕೇಳ್ದಲ್ಲ, ಈ ಐಟಮ್ಸ್ ಎಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಆರಕ್ಕೆ ಬಿಡೋ ಬದಲು ಅದಕ್ಕೆ ನೀರು ಹಾಕಿದ್ರೆ ತಣ್ಣಕ್ಕಾಗುತ್ತೆಲ್ಲ.
ನೀರು ಹಾಕದೆ ರೋಸ್ಟ್ ಮಾಡಿಬಿಟ್ಟು ಇರ್ತಾರ. ಅಬ್ಬಾ ಇಂಥವ್ರೆಲ್ಲ ಅಡುಗೆ ಮಾಡಿದ್ದಾರೆ, ಚಿನ್ನದ್ ನನ್ನ ಕರ್ಮ. ಇಂಥವ್ರೆಲ್ಲ ಅಡುಗೆ ಮಾಡಿದ್ದಾರೆ, ಚಿನ್ನದ್ ನನ್ನ ಕರ್ಮ. ಅದ್ರಲ್ಲಿ ಬೇರೆ ರಿವ್ಯೂ ಕೊಡ್ಬೇಕಂತೆ ನಿಮಗೆ. ಸರಿ. ಸೊ ಆಯಿಲ್ ಬೇಕಾಗಿದೆ, ಗೋಡಂಬಿ, ಕ್ಯಾಪ್ಸಿಕಮ್, ಸ್ವಲ್ಪ ಈರುಳ್ಳಿ ರೋಸ್ಟ್ ಮಾಡೋದಕ್ಕೆ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿದೆ, ಆಮೇಲೆ ಫೈನಲಿ ಚಿಕನ್. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಾಗೆ ಆಯಿಲ್ ಹಾಕೋಬೇಕು, ಸ್ವಲ್ಪ 1-2 ಸ್ಪೂನ್ ಆಯಿಲು ಬಿಸಿ ಆಗಲಿ. ಫ್ಲೇಮ್ ಹೈ ಮಾಡಿದ್ದೀನಿ. ಸೊ ಇದು ಹೀಟ್ ಆದಮೇಲೆ ನೆಕ್ಸ್ಟು ನಾವು ಹಾಕೋಬೇಕಾಗಿರೋದು ಆನಿಯನ್ ಹಾಕ್ಕೊಂಡಿದ್ದೀನಿ, ಜೊತೆಲೇ ಕ್ಯಾಪ್ಸಿಕಮ್, ಸ್ವಲ್ಪ ಗೋಡಂಬಿ ಎಲ್ಲ ಹಿಂಗೆ ಆಯಿಲಲ್ಲಿ ಹಾಕ್ಕೊಳ್ಳಿ. ಓಕೆ, ಸ್ವಲ್ಪ ಕರಿಬೇವು ಈಗ ಹಾಕೊಂಡ್ಬಿಡೋಣ ಆಯಿಲಲ್ಲಿ, ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು. ಸೊ ಇಷ್ಟನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಸೊ ಜಿಂಜರ್ ಗಾರ್ಲಿಕ್ ಹಸಿ ವಾಸನೆ ಹೋಗೋದು ಹುರ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಚಿಕನ್ ಆ್ಯಡ್ ಮಾಡೋದು. ಓಕೆ, ಆಮೇಲೆ ಈ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹೋಗ್ತದೆ. ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕಿ, ನೀವು ಎಷ್ಟು ಚಿಕನ್ ಯೂಸ್ ಮಾಡ್ತೀರಾ ಟೇಸ್ಟಿಗೆ ತಕ್ಕವಾಗೆ ಸಾಲ್ಟ್ ಆ್ಯಡ್ ಮಾಡ್ತೀವಿ. ನಾನೀಗ ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕೋದೇನು ಬೇಡ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದು ಫ್ರೈ ಆಗೋದು ಬಿಡೋಣ. ಮೀನ್ವೈಲ್ ನಾವು ಆ ಪೌಡರ್ ರೆಡಿ ಮಾಡ್ಕೊಂಡ್ಬಿಡೋಣ, ಕುಕ್ ಆಗೋದಕ್ಕೆ ಬಿಡೋಣ. ಮಹಾಪ್ರಭು ನೋಡಿ, ಇದರಲ್ಲಿ ಹಾಕ್ಕೊಳ್ಳೋದು ತೊಳೆದು ನೆನೆಸಿ ಹೊಡೆದೇ ಅಲ್ಲ. ಇದಕ್ಕೆ ತಣ್ಣಗಾಗೋದು ಏನಕ್ಕೆ ಅಂತ ಇವಾಗ ಈ ಸೌಂಡ್ ಬರ್ತಿದೆಯಾ ಕ್ರಿಸ್ಪಿಯಾಗಿ, ಅದಕ್ಕೆ ಆರಕ್ಕೆ ಬಿಡೋದು. ಸೊ ಇದನ್ನು ಕ್ವಿಕ್ಕಾಗಿ ಪೌಡರ್ ಮಾಡ್ಕೊಂಬರೋಣ. ಸೊ ಪೌಡರ್ ಆಗಿದೆ ಈ ಲೆವೆಲ್ಗೆ ನೋಡಿ, ಫುಲ್ ಒಂಥರ ಪೌಡರ್ ಥರ ಮಾಡ್ಕೊಂಬಿಡಿ. ಇದನ್ನು ಲಾಸ್ಟಲ್ಲಿ ಹಾಕೊಳ್ಳೋದಿದು. ಸೊ ಇವಾಗ ವೆಯ್ಟ್ ಮಾಡೋಣ ಚಿಕನ್ ಬೇಯೋವರೆಗೂ. ಹೌದಾ, ನಾನು ನೀರೇ ಹಾಕಿಲ್ಲ, ಎಷ್ಟು ನೀರಿದೆ ಚಿಕನಲ್ಲೇ. ನೀನು ಆಮೇಲೆ ಹಾಕಿರೋ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಲಿಲ್ಲ. ನೀರೇ ಹಾಕಿಲ್ಲ ಅಂತ ಇದೀನಿ, ಕ್ಯಾಪ್ಚರ್ ಮಾಡಿಲ್ಲ ಅಂತ, ಅದರಲ್ಲೇ ಬಿಟ್ಕೊಳ್ಳುತ್ತೆ ನೀರಿಲ್ಲ. ಸೊ ಈಗ ಅರಿಶಿನ ಹಾಕೋಣ ಒಂಚೂರು. ಸೊ 1/4 ಟೀ ಸ್ಪೂನ್ ಇಲ್ಲ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಸೊ ನೋಡಿ ಈ ಥರ ಬೆಂದಿ ನೀರು ಅದರಲ್ಲೇ ಎಲ್ಲ ಬಿಟ್ಕೊಂಡಿದೆ. ಸೊ ನಾನೇ ನೆಕ್ಸ್ಟ್ ಹಾಕಿಲ್ಲ, ಕ್ಲೋಸ್ ಮಾಡಿದ್ರಿಂದ ಇದು ಹಂಗೆ ಇದೆ ವಾಟರು. ನೀವು ಡ್ರೈ ಬೇಕು ಅಂದರೆ ಇದನ್ನ ಫುಲ್ಲು ಸ್ವಲ್ಪ ಎವಾಪರೇಟ್ ಆಗೋವರೆಗೂ ಇಟ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಅದು ಚಪಾತಿ ಪೂರಿ ಆ ಥರ ಕನ್ಸಿಸ್ಟೆನ್ಸಿ ತರೋಣ ಅಂತ ಅಂದ್ಕೊಂಡೆ. ಸೊ ಏನದನ್ನು ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅದ್ರ ತಕ್ಕವಾಗಿ ಸ್ಪೈಸಸ್ ಹೆಂಗೆ ನಿಮಗೆ ಅಂದರೆ ಖಾರ ಬೇಕು ಅದ್ರ ತಕ್ಕವಾಗಿ ನೀವು ಆ್ಯಡ್ ಮಾಡ್ಕೊತೀವಿ. ನಾನೊಂದು 2 ಸ್ಪೂನ್ ಫಸ್ಟಿಗೆ ಹಾಕ್ಕೊತೀನಿ, ಆಮೇಲೆ ಖಾರ ನೋಡಿಕೊಂಡು ನೆಕ್ಸ್ಟ್ ಇದು ಮಾಡ್ತೀನಿ. 1-2 ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇವಾಗ ಸರಿಯಾದ ಮಿಶ್ರಣ ಆಗಿರೋ ಕಾರಣದಿಂದಾಗಿ ಘಮ್ಮಂತಿದೆ. ಹೆಂಗಿದೆ ಸ್ಮೆಲ್ಲು? ಘಮ ಘಮ ಅಂತ. ನೀನು ರೆಸಿಪಿ ತೋರಿಸಿ ಘಮ ಘಮ ಅಂದೆ, ನಾನು ರೆಸಿಪಿ ತೋರಿಸ್ತೇನೆ ಘಮ ಅನಿಸಿದ್ದೀನಿ. ಏನೋ ಇದೆ ಗೊತ್ತಾಗುತ್ತೆ ನನಗೂ ಒಂದ್ಸಲ. ಸೊ ನೋಡಿ, ಇದು ಕಲರ್ ಹೆಂಗೆ ರೆಡ್ ಚೇಂಜ್ ಆಗ್ತಾ ಇದೆ, ಬ್ಯಾಡ್ಗಿ ಹಾಕಿರ್ತೀವಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಇವಾಗ ಲೋ ಫ್ಲೇಮ್ ಇಟ್ಟು ಇದರಲ್ಲಿ ಕುದಿ ಬರಲಿ ಇದು ಒಂಚೂರು. ಓಕೆ ನೋಡಿ, ಈ ಥರ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಒಂದು 5 ನಿಮಿಷ ಬೇಯಿಸಿದ್ರೆ. ಸೊ ಸ್ವಲ್ಪ ಉಪ್ಪು ಖಾರ ಎಲ್ಲ ಚಿಕನ್ಗೆ ಆಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಡನ್. ಸೊ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು, ಆವಾಗಲೇ ಸ್ವಲ್ಪ ಕರಿಬೇವು ಎತ್ತಿಟ್ಟಿದ್ನಲ್ಲ ಅದು ಹಸಿ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಲ್ಲ ಅಂದರೆ ಫಿನಿಶೇ ಆಗಲ್ಲ ಅಡುಗೆ. ನಿಮ್ಮ ಅಡುಗೆಗೆ ಬೇಡವೇನ್ರಿ ಇದೆಲ್ಲ? ಅವಶ್ಯಕತೆ ಇಲ್ಲ. ಏನೋಪ್ಪ ಸ್ವಲ್ಪ ಹಿಂಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶ್. ಇದು ನಾನು ಮಾಡಿರೋದು, ಇದು ಯಶವಂತ್ ಮಾಡಿರೋದು. ಬನ್ನಿ ಟೇಸ್ಟ್ ಮಾಡಿ ಏನು ಯಾವ ಟೇಸ್ಟ್ ಇದೆ ಅಂತ ಅವ್ರನ್ನೇ ಕೇಳೋಣ. ಯಾಕೆಂದರೆ ಅವ್ರ
ರಿವ್ಯೂ ಮಾಡೋವಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇಂಗ್ರೀಡಿಯೆಂಟ್ಸು ಏನು ಇಂಗ್ರೀಡಿಯೆಂಟ್ ಹಾಕಿದೆ ಅಂತ ನನಗೂ ಸಹ ಗೊತ್ತಾಗುತ್ತೆ, ವೀಕ್ಷಕರಿಗೂ ಗೊತ್ತಾಗುತ್ತೆ. ಫಸ್ಟ್ ಟೇಸ್ಟ್ ನೋಡು, ಆಮೇಲೆ ಹೇಳು. ನಾನೇ ನೋಡ್ಬೇಕಾ? ಏನು ಇಷ್ಟ ಹೆಂಗೆ ಚೆನ್ನಾಗಿದೆ. ಹೇಳು ಅಟ್ಲೀಸ್ಟ್ ಇವಾಗಾದ್ರೂ ಇಂಗ್ರೀಡಿಯೆಂಟ್ ಫಸ್ಟ್ ತೋರಿಸು ನಿಂಗೆ ಇದ್ರ ಟೇಸ್ಟ್. ನೀನ್ ತಿಂತೀಯ ನಾನು ತಿಂತೀನಿ. ನನಗೆ ಕೊಡು. ಓಕೆ, ಬಿಸಿ ಇದೆ. ಇದು ಕೊಡು, ಬೋನ್ಲೆಸ್. ಹಂಗೆ ಚುಚ್ಕೊಂಡ್ಬಿಡ್ಲಿ ಗಂಟ್ಲಿಗೆ ಅಂತ. ಹಿಂಗೆ ಹಿಂಗೆ ಬಿಸಿ ಇದೆ. ಆಮೇಲೆ ಅಂದ್ಕೊಂಡು ಬಾಯಿ ಸುಟ್ರೆ ನನಗೆ ಗೊತ್ತಿಲ್ಲ ಗುರು. ಚೆನ್ನಾಗಿದ್ಯಾ? ನೈಸ್. ಫ್ಲೇವರ್ಫುಲ್ ಆಗಿದೆ ತಾನೇ ನಾನು ಮಾಡಿರೋದು? ನೈಸ್, ಸೂಪರ್. ಇವಾಗ ನೀನು ಮಾಡಿರೋದು ಟೇಸ್ಟ್ ಮಾಡಲ್ವಾ? ನನಗೇನು ಬೇಡ, ಪರವಾಗಿಲ್ಲ. ನಾನು ಮಾಡಿರೋದು ನಾನೇ ಟೇಸ್ಟ್ ಮಾಡಿ ನಾನೇ ರಿವ್ಯೂ ಕೊಟ್ಬಿಟ್ರೆ ಹಿಂಗೆ ಅಲ್ಲ. ಇವಾಗ ಚೆನ್ನಾಗಿದೆ ಅಂದಿದ್ಯಾ, ತಿರ್ಗಾ ಮಾಡ್ಕೊಡು ಅಂತ ಯಾವಾಗಲೂ ಕೇಳಬಾರ್ದು. ಇದನ್ನು ಚೆನ್ನಾಗಿದ್ರೆ ಕೇಳ್ತೀನಿ. ನಾನು ಒನ್ ಟೈಮ್ ಅಷ್ಟೇ ಮಾಡ್ಕೊಡೋದು ಅಷ್ಟೇ. ನಾನು ಬಿಡೋಣ, ನೆಕ್ಸ್ಟ್ ಟೈಮ್ ನೀನೇ ಮಾಡಬೇಕು. ನೆಕ್ಸ್ಟ್ ಸಂಡೇ ಕಮಿಂಗ್ ಸಂಡೇ. ಯಾರು ಇದು ಲೊಡ್ಡೆಕಾಯಿಲೆಲ್ಲ ತಿಂತಾರೆ? ಚೆನ್ನಾಗಿದ್ಯಾ? ಚೆನ್ನಾಗಿ ಮಾಡಿದ್ದು. ಓಕೆ, ಅಟ್ಲೀಸ್ಟ್ ಇವಾಗಾದ್ರೂ ಹೇಳು ಮಾರಾಯ, ಏನು ಯೂಸ್ ಮಾಡಿದೆ ಐಟಮ್? ಅದಕ್ಕೆ ತಟ್ಟೆ ಇಟ್ಬಿಡ್ಲಾ? ಸ್ಪೈಸಸ್ ಏನಿದೆ ಅದ್ರ ಹಿಂದಗಡೆ ಬರ್ದಿಕ್ಕಿದೀನಿ ನೋಡು, ಏನೇನು ಹಾಕಿದೀನಿ ಅಂತ ಇಂಗ್ರೀಡಿಯೆಂಟ್ಸ್. ಎಲ್ಲಿ ಬರ್ದಿದ್ಯಾ? ಒಂದು ಚೀಟಿಲಿ ಬರ್ದಿದ್ದಿಲ್ಲ. ಇದಾ? ಹೌದು. ಚೀಟರ್. ಹೆಂಗಿದೆ ಟ್ವಿಸ್ಟ್? ಯಪ್ಪ, ರೆಡಿ ತಂದು ಇಟ್ಬಿಟ್ಟು ನನಗೆ ತೋರ್ಸ್ದಂಗೆ ಅಲ್ಲೆಲ್ಲ ಬಚ್ಚಿಕ್ಕಿಟ್ಟಿದ್ದಾರೆ ಇಂಗ್ರೀಡಿಯೆಂಟ್ ಪೇಪರ್ ಅಂತೆ. ನಂದೂಸಿಂದ ತಂದ್ಬಿಟ್ಟು ಚಿಕನ್ ಸೆಂಟರ್ ಇಂದ ಮಿಕ್ಸ್ದು ಬಿಲ್ಡಪ್ ಇಲ್ಲಿ. ಅದು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸೊ ಇದು ನಂದೂಸ್ ಇಲ್ಲಿ ನಮ್ಮ ಮನೆ ಹತ್ರ ಇದೆ, ಚಿಕನ್ ತರ ಸೆಂಟರ್. ಅಲ್ಲಿ ರೆಡಿದು ತಗೊಂಬಂದ್ಬಿಟ್ಟು, ರೆಡಿದು ಸಿಗುತ್ತಾ ಅಲ್ಲೆಲ್ಲ ಈ ತರ? ನಾನು ಇವತ್ತೇ ನೋಡಿದ್ದು. ಹೌದಾ? ಅದಕ್ಕೆ ತಗೊಂಡಿದ್ದು. ಏನೇನೆಲ್ಲ ಯಪ್ಪ ನಾಟಕ ಮಾಡಿದ್ದು ನಮ್ಗೆಲ್ಲ, ಏನೇನು ರೆಸಿಪಿ. ನಾನು ಯಪ್ಪ ಇಷ್ಟು ಫಾಸ್ಟ್ ಆಗಿ ಹೆಂಗೆ ನಾನು ಹಿಂಗೋಗಂಗ್ ಬರೋಷ್ಟ್ರಿಗೆಲ್ಲ ಮಾಡಿದ್ದಾರೆ ಅಂದ್ರೆ, ಇದು ಈ ಕಳ್ತನ ವ್ಯವಹಾರ ಆಗಿದೆ ಇಲ್ಲಿ. ಇದಕ್ಕೆ ಏನ್ ಹೇಳ್ಬೇಕು? ಬಟ್ ಇದು ತುಂಬಾ ಚೆನ್ನಾಗಿದೆ, ಸ್ಮೋಕಿ ಅಂಡ್ ಫುಲ್ ಆಫ್ ಫ್ಲೇವರ್, ಸ್ಪೈಸಿ, ಚೆನ್ನಾಗಿದೆ. ಟ್ರೈ ಮಾಡಿ ಯಾರಾದ್ರೂ. ನಂದೂಸ್ ಆನ್ಲೈನ್ ಸಿಗುತ್ತೆ, ಎಲ್ಲ ತರ ಆನ್ಲೈನ್ ಇದೆಯಂತೆ ನೋಡಿ. ಫ್ರೆಶ್ ಮ್ಯಾರಿನೇಟೆಡ್ ಚಿಕನ್ ಇದೆ ಆಕ್ಚುಲಿ, ಚೆನ್ನಾಗಿದೆ. ಈ ತರ ಡೌರಾಜ ಎಲ್ಲ ನಾವೆಲ್ಲ ನೋಡಿ ಕಷ್ಟಪಟ್ಟು ಎಷ್ಟೊತ್ತು ನನ್ನ ಕೆಲ್ಸಕ್ಕೆಲ್ಲ ಕಲ್ಲು ಹಾಕಿದ್ದಾರೆ ಈ ತರ ಡೌ ಮಾಡೋದಿಕ್ಕೆ. ಏನ್ ಹೇಳೋಣ? ಏನು ಹೇಳಲ್ಲ. ತಿರ್ಗಾ ನೆಕ್ಸ್ಟ್ ಬ್ಲಾಗ್ ತನಕ ಬಾಯ್.